Dear students, ಇಷ್ಟೊತ್ತು ನೀವೇನು ಅಬ್ಸರ್ವ್ ಮಾಡಿದ್ರಿ? ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕಲಿ ಮೆಟಲ್ಸ್. ಈಗ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕಲಿ ಮೆಟಲ್ಸ್ ಅಬ್ಸರ್ವ್ ಮಾಡೋಣ. ಆಲ್ಮೋಸ್ಟ್ ಆಲ್ ಆಲ್ಕಲಿ ಮೆಟಲ್ಸ್ ಆರ್ ಶೈನ್, ಅಂದ್ರೆ ಹೊಳಿತಾ ಇರುತ್ತೆ. ವೆನ್ we expose the all alkali metals towards air, it becomes to tarnishes. Tarnishes ಅಂದ್ರೆ ಹೊಳಪನ್ನ ಏನಾಗುತ್ತೆ, ಕಳ್ಕೊಳ್ಳುತ್ತೆ. ಯಾಕೆ? Because oxide layer formed on the surface of the metals. All alkali metals easily reacts with air in the form of oxides. Those layer formed on the surface of the metal easily. ಏನಾದ್ರೂ ಆಲ್ಕಲಿ ಮೆಟಲ್ಸ್ ನಾನು ಏರಿಗೆ ಹಿಡಿದ ತಕ್ಷಣನೇ ಏನಾಗುತ್ತೆ, ಆಕ್ಸೈಡ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ಆ ಫಾರ್ಮೇಶನ್ ಆಗಿರೋದ್ರಿಂದ ಹೊಳಿತಾ ಇರ್ತಕ್ಕಂಥ ಮೆಟಲ್ ಆ ಹೊಳಪನ್ನ ಕಳ್ಕೊಳ್ಳುತ್ತೆ. ಟಾರ್ನಿಷಸ್. ಓಕೆ, ಅದನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು. ಫಸ್ಟ್ ಒನ್, ರಿಯಾಕ್ಟಿವಿಟಿ ಟುವರ್ಡ್ಸ್ ಏರ್. ನೋಡೋಣ. ವೆನ್ ಆಲ್ಕಲಿ ಮೆಟಲ್ಸ್ ಆರ್ ಎಕ್ಸ್ಪೋಸ್ಡ್ ಟು ಏರ್, ದ ಸರ್ಫೇಸ್ ಟಾರ್ನಿಷಸ್ ಮೀನ್ಸ್ ಹೊಳಪನ್ನ ಕಳ್ಕೊಳ್ತಕ್ಕಂಥದ್ದು. ಡ್ಯೂ ಟು ಡಿಪಾಸಿಷನ್ ಆಫ್ ಆಕ್ಸೈಡ್ ಆನ್ ದಿ ಸರ್ಫೇಸ್ ಆಫ್ ದಿ ಮೆಟಲ್. ಹೆನ್ಸ್ ಆಲ್ಕಲಿ ಮೆಟಲ್ಸ್ ಆರ್ ಆಲ್ವೇಸ್ ಸ್ಟೋರ್ಡ್ ಇನ್ ಕೆರೋಸಿನ್. ಹಾಗಾದ್ರೆ ಏರ್ ಜೊತೆ ಏನಾದ್ರು ಎಕ್ಸ್ಪೋಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಏನಾಗುತ್ತೆ, ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ಬಿಡುತ್ತೆ, ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಹಾಗಾಗಿ ಆಲ್ಕಲಿ ಮೆಟಲ್ಸ್ ಅನ್ನ ನಾವು ಯಾವ್ದ್ರಲ್ಲಿ ಸ್ಟೋರ್ ಮಾಡ್ತೀವಿ? ಆಲ್ಮೋಸ್ಟ್ ಆಲ್ ಕೆರೋಸಿನ್ ಆಯಿಲ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಕೆರೋಸಿನ್ ಇಸ್ ಇನರ್ಟ್ ಸಾಲ್ವೆಂಟ್, ದಟ್ಸ್ ವೈ ದೇ ಆರ್ ನಾಟ್ ಈಸಿಲಿ ರಿಯಾಕ್ಟ್ಸ್. ಹಾಗಾಗಿ ನಾವೇನ್ ಮಾಡ್ತೀವಿ, ಆಲ್ಕಲಿ ಮೆಟಲ್ಸ್ ಅನ್ನ ಕೆರೋಸಿನ್ ಆಯಿಲ್ ಒಳಗಡೆ ಪ್ಲೇಸ್ ಮಾಡ್ತೀವಿ. ನೆಕ್ಸ್ಟ್, ಇನ್ ಕೇಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ವಾಟ್ ಹ್ಯಾಪನ್ಸ್? ಆಕ್ಸಿಜನ್ ಪ್ರೆಸೆಂಟ್ ಇನ್ ಏರ್. ನಾನು ಹೇಳಿದೀನಿ ರಿಯಾಕ್ಟಿವಿಟಿ ಟುವರ್ಡ್ಸ್ ಏರ್. ಆ ಏರ್ ಅಲ್ಲಿ ಏನಿರುತ್ತೆ ರೀ, ಆಕ್ಸಿಜನ್ ಕಂಟೆಂಟ್ ಇರುತ್ತೆ. ಇನ್ ಕೇಸ್ ಆಲ್ಕಲಿ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ವಾಟ್ ಹ್ಯಾಪನ್ಸ್? ಇಫ್ ಲಿಥಿಯಂ, ಆಲ್ಕಲಿ ಮೆಟಲ್ಸ್ ಯಾವ್ದಪ್ಪ? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಅಂಡ್ ದೆನ್ ಫ್ರಾನ್ಸಿಯಂ. ಫಸ್ಟ್ ನಾನು ಲಿಥಿಯಂ ತಗೊಂಡಿದ್ದೀನಿ. ಲಿಥಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಇಲ್ಲಿ 4 moles ತಗೊಂಡಿದ್ದೀನಿ ಇನ್ ದಿ ಫಾರ್ಮ್ ಆಫ್ ಆಕ್ಸೈಡ್. ಲಿಥಿಯಂ ಆಕ್ಸೈಡ್, Li2O, 2Li2O, 2 2s 4Li. 4Li ಇದೆ ತಾನೆ? ಲೆಫ್ಟ್ ಮತ್ತೆ ರೈಟ್ ಬ್ಯಾಲೆನ್ಸ್ ಆಗ್ತಾ ಇದೆಯಾ ಚೆಕ್ ಮಾಡ್ಕೋಬೇಕು. 4Li ಪ್ಲಸ್ O2 ಗಿವ್ ರೈಸ್ ಟು 2Li2O. 2 2s 4, 4Li ಹೋಯ್ತು. ನೆಕ್ಸ್ಟ್ ರಿಮೈನಿಂಗ್ ಆಕ್ಸಿಜನ್ ಈ ಕಡೆ 2 ಇದೆ, ಇಲ್ಲಿ ಕೂಡ ಆಕ್ಸಿಜನ್ 2 ಇದೆ. ಬ್ಯಾಲೆನ್ಸ್ ಆಗ್ತಾ ಇದೆಯಲ್ವಾ? ಓಕೆ. When lithium reacts with oxygen in the form of lithium oxide, in the form of oxide. When sodium reacts with oxygen to formation of sodium peroxide, that's why we indicate as an peroxide. Sodium ಅಂದ ತಕ್ಷಣ ಏನಾಗುತ್ತೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ ತಕ್ಷಣ ಪರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಪರಾಕ್ಸೈಡ್ ಹೇಗೆ? ಆಕ್ಸಿಜನ್ Na and then Na, ಸೋಡಿಯಂ ಪರಾಕ್ಸೈಡ್. O ಬಾಂಡ್ O ಏನಿದೆಯಲ್ಲ ಅದನ್ನ ನಾನು ಪರಾಕ್ಸೈಡ್ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸೋಡಿಯಂ ಏನಾದ್ರೂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಸೋಡಿಯಂ ಪರಾಕ್ಸೈಡ್ ಆಗಿ ಫಾರ್ಮೇಶನ್ ಆಗುತ್ತೆ. ಲಿಥಿಯಂ ಇನ್ ದಿ ಫಾರ್ಮ್ ಆಫ್ ಆಕ್ಸೈಡ್. ನೆಕ್ಸ್ಟ್, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಇನ್ ದಿ ಫಾರ್ಮ್ ಆಫ್ ಸೂಪರ್ ಆಕ್ಸೈಡ್. K plus O2, KO2. Rb, rubidium plus O2, RbO2. Cs plus O2, CsO2. Potassium, rubidium, cesium, they are forms superoxide. Sodium reacts with oxygen form peroxide. Lithium reacts with oxygen to form oxide. ನೆನ್ಪಿಟ್ಕೋಬೇಕು. ಲಿಥಿಯಂ ಆಲ್ಮೋಸ್ಟ್ ಆಲ್ ಆಲ್ಕಲಿ ಮೆಟಲ್ಸ್ ಅಲ್ಲಿ ಲಿಥಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಓನ್ಲಿ ಆಕ್ಸೈಡ್ ಆಗಿ ಫಾರ್ಮೇಶನ್ ಆಗುತ್ತೆ. ಸೋಡಿಯಂ ಪರಾಕ್ಸೈಡ್ ಆಗಿ ಫಾರ್ಮೇಶನ್ ಆಗುತ್ತೆ. ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ in the form of superoxide. Sir, ಯಾಕೆ ಸರ್ ಫ್ರಾನ್ಸಿಯಂ ತಗೊಂಡಿಲ್ಲ? That is one of the radioactive element. Okay, now we consider up to cesium. Next, lithium shows exceptional behavior. ನೆನಪಿಟ್ಕೋಬೇಕು, exceptional behavior in reacting with nitrogen of air to form LiN3 in the form of nitride ಆಗಿ ಫಾರ್ಮೇಶನ್ ಆಗುತ್ತೆ. This is one of the exceptional property of lithium. ಒಂದು ಮಾರ್ಕಿ ಕೇಳಿದ್ದಾರೆ. Exceptional property ಯಾವುದಿದು? When lithium reacts with the
Nitrogen present in air in the form of nitride, LiN3. ಹಾಗೆ ನೋಟ್ ಮಾಡ್ಕೊಳ್ಳಿ.